ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ಏನು ನಿಧನದ ಹೊಂದಿದ ನಂತರ ಮತ್ತೆ ಉಪಚುನಾವಣೆ ಬಂದಿರತಕ್ಕಂಥದ್ದು. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ RTO ಸರ್ಕಲ್ನಲ್ಲಿ ಈಗ ನಾವಿದ್ದೇವೆ. ಯಾಕಂದರೆ ಈ ಬೇಸಿಗೆ ಅಂತಂದರೆ ಈಗಾಗಲೇ ಸುಮಾರು ಸಾಕಷ್ಟು ಬೆಳಂಬೆಳಗ್ಗೆ ಅಂದರೆ 11 ಗಂಟೆ ಆಗಿದೆ, 2 ಗಂಟೆ ಆದಂಥ ಒಂದು ಫೀಲ್ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಬಿಸಿಗೆ ಎಳ್ನೀರು ಅಂತಂದರೆ ಎಳ್ನೀರು ಮಾರ್ತಕ್ಕಂಥವ್ರು ನಮ್ಮ ಅಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಅಣ್ಣಾರು, ಎಲೆಕ್ಷನ್ ಹೇಗೆ ನಡೀತಾ ಇದೆ ಈ ನಿಮ್ಮ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ಚೆನ್ನಾಗಿ ನಡೀತಾ ಇತ್ತು. ಅಂದರೆ ಯಾರಿಗೆ ಓಟ್ ಹಾಕ್ತಿರೋ ತಾವು? ನಾವಿನ್ನ ಈಗ ನಿರ್ಧಾರ ಮಾಡಿದ್ರೆ ಅವತ್ತಿನ ದಿವಸ ನಿರ್ಧಾರ. ಅಂದರೆ ಶಾಮನೂರು ಶಿವಶಂಕರಪ್ಪ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಕೆಲಸ, ಚೆನ್ನಾಗಿ ಮುಂದೆ ಮಾಡ್ಬೋದು. ಈಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ತಪ್ಪೇನಿಲ್ಲ, ಪಕ್ಷದಿಂದ ಅಜ್ಜ ಪ್ರತಿಸ್ಪರ್ಧೆ ಮಾಡಿದ್ದೆ, ಅವ್ರು ಕೇಳ್ಬೋದು, ಕೊಡ್ಬೋದು. ಅವ್ರಿಗೆ ಟಿಕೆಟ್ ಕೊಟ್ಟರೆ ವಿನ್ ಆಗ್ತಾರಂತೀರಾ? ಆಗ್ಬೋದು, ಆಗ್ತದೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಓಟ್ ಕೇಳ್ತಾ ಇದ್ದಾರೆ, ಅಂದರೆ ನಾವು ಟಿಕೆಟ್ ಕೇಳ್ತಾ ಇದ್ದಾರೆ. ಅವರು ಅಲ್ಪಸಂಖ್ಯಾತರು 80,000ಕ್ಕೂ ಹೆಚ್ಚು ಮತಗಳಿದೆ, ಅವರಿಗೆ ಟಿಕೆಟ್ ಕೊಟ್ಟರೆ ಅವರೇ ಆರಿಸಿ ಬರ್ತಾರೆ ಅಂತೇಳಿ ಸಾಕಷ್ಟು ಅಂದರೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಟಿಕೆಟ್ ಕೊಡಬೇಕು ಅಥವಾ ಶಾಮನೂರು ಶಿವಶಂಕರಪ್ಪನ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು, ಹೇಗೆ ಸರ್? ಶಾಮನೂರವ್ರಿಗೆ ಕೊಟ್ಟರೆ ಅನುಕೂಲ, ಅಂದರೆ ಅವರು ವಿನ್ ಆಗ್ಬಿಡು ಆಗ್ತಾರೆ. ಓಕೆ. ಮತ್ತು BJP ಹೇಗೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಅವರು ಪರವಾಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ. ಅಜಯ್ ಕುಮಾರ್ ಅವರು ಅದಾರ, ದಾಸ್ ಕರಿಯಪ್ಪನವ್ರು ಅದಾರ, ಆಮೇಲೆ ಇನ್ನೂ ಒಂದಿಬ್ರು ಬೇರೆ ಹೆಸರು ಬರ್ತಾ ಇರ್ತವೆ. ಅವ್ರು ಮಾಡ್ಬೋದು, ಯಾರಿಗೆ ಕೊಡ್ತಾರೆ ಅಂತ ನೋಡ್ಬೇಕು. ಅಂದರೆ ಇವಾಗ ಯಾರಿಗೆ ಕೊಟ್ಟರೆ ಟಫ್ ಫೈಟ್ ಆಗುತ್ತೆ ಸರ್? ಅಜಯ್ ಅವ್ರಿಗೆ ಕೊಟ್ಟರೆ ಮಾಡ್ಬೋದು. ಅಜಯ್ ಅವರು. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಕೊಟ್ಟರೆ ಮಾಡ್ತಾರೆ, ಟಫ್ ಕಾಂಪಿಟೇಷನ್ ಆಗುತ್ತೆ. ಟಫ್ ಕಾಂಪಿಟೇಷನ್. ಹೌದು. ಓಕೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಸರಿಯಾದಂಥ ಹಾಸ್ಪಿಟ್ಲ್ ವ್ಯವಸ್ಥೆ, ಸ್ಕೂಲ್ ಆಗಲಿ, ಚರಂಡಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆಯಾ, ಹೇಗೆ? ಆಗಿದ್ದಾವೆ, ಇನ್ನೂ ಸ್ವಲ್ಪ ಆಗ್ಬೇಕು, ಇನ್ನೂ ಕೆಲಸಗಳು ಆಗವಿದ್ದಾವೆ. ಮಾಡಿದ್ದಾರೆ, ಒಂದು 60% ಮಾಡಿದ್ದಾರೆ, ಇನ್ನೂ ಒಂದು ಸ್ವಲ್ಪ ಆಗವಿದ್ದಾವೆ, ಮಾಡಬೇಕು. ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ. ಕೊನೆಯದಾಗಿ ಯಾರಾದರೂ ಜಯಬೇರಿ ಆಗಿ ಯಾವುದೇ ಪಕ್ಷದವರು ಮುಂದೆ ಏನು ಕೆಲಸ ಮಾಡ್ಬೇಕಂತೀರಿ ನಿಮ್ಮ ಕ್ಷೇತ್ರದಲ್ಲಿ? ಒಳ್ಳೆ ಅಭಿವೃದ್ಧಿ ಮಾಡಿದರೆ ಕೊಳಚೆ ನಿರ್ಮೂಲನೆ ಮಾಡಬೇಕು, ಚರಂಡಿ, ಇನ್ನೊಂದು ಸೌಕರ್ಯ, ಈ ರೋಡ್ ಅಲ್ಲೆಲ್ಲ ಗುಂಡಿಗಳು ಇರೋವು, ಅವನ್ನೆಲ್ಲ ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ನಮ್ಮ ಆಶಯ. ಓಕೆ. ಅಂದರೆ ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಈ ಭಾಗದಲ್ಲಿ ಕೆಲಸ ಮಾಡಿದರೆ ಅನುಕೂಲ. ಎಸ್, ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಾವಿರ್ತಕ್ಕಂಥದ್ದು ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಂದರೆ ಶಾಮನೂರು ಶಿವಶಂಕರಪ್ಪನವರ ನಿಧನ ಹೊಂದಿದ ನಂತರ ಏನೋ ಒಂದು ತೆರವಾದಂಥ ಕ್ಷೇತ್ರಕ್ಕೆ ಈ ಉಪಚುನಾವಣೆಗೆ ಅಂದರೆ ಇರುವಂಥದ್ದು. ಇಲ್ಲಿ ಜನರ ಮನದಾಳದ ಮಾತು ಏನಂತ ಹೇಳಿ ನಮ್ಮ ಕರ್ನಾಟಕ ಟಿವಿಗೆ ಅವರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಅಂದರೆ ಇನ್ನೊಂದು ಹೇಳಿಕೆ ಮಾಡ್ತೆ, ಅಂದರೆ ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ, ಅಂದರೆ ಬೆಣ್ಣೆ ದೋಸೆ ಫೇಮಸ್ಸು. ಇಲ್ಲಿ ಈಗಾಗಲೇ ದೋಸೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂತಂದರೆ ಇಲ್ಲಿ ಸುಮಾರು ಜನ ಹೋಟೆಲಲ್ಲೂ ಒಂದು ಟಿಫಿನ್ ಕೂಡ ಮಾಡ್ತಾ ಇದ್ದಾರೆ. ಅಮ್ಮ, ಈ ಬಾರಿ ಇಲ್ಲಿ ಎಲೆಕ್ಷನ್ ಕಾವು ಹೇಗಿದೆ? ಏನ್ ಹೇಳ್ಬೇಕು? ಯಾರಿಗೆ ತಾವು ಓಟ್ ಹಾಕ್ತೀರ ಅಂತ? ನಾವು ಹಾಕೋದಿವಾಗ BJP. ಈಗ BJPಗೆ ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ? ಅಲ್ಲಿ ಯಾರು ನಿಂತಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅಜಯ್ ಕುಮಾರ್ ಅವರು ಇದ್ದಾರೆ, ಕರಿಬಸಪ್ಪ ಶ್ರೀನಿವಾಸ್ ಅವರು ಇದ್ದಾರೆ. ಅಜಯ್ ಕುಮಾರ್ ಒಬ್ಬರೇ ಪರಿಚಯ ಇರೋದು, ಅವರಿಗೆ ಕೊಟ್ರೆ ಪರವಾಗಿಲ್ಲ ಅಂತ ಅನ್ಸುತ್ತೆ. ಓಕೆ. ಅಂದ್ರೆ ಈಗ ಶಾಮನೂರು ಶಿವಶಂಕರಪ್ಪನವರು ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ? ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ. ರೋಡ್ ಎಲ್ಲ ಇರ್ಲಿಲ್ಲ, ನೀರ್ ಇರ್ಲಿಲ್ಲ, ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರು. ಈಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ, ಏನ್ ಹೇಳ್ತೀರ ಅದಕ್ಕೆ? ಅವ್ನು ಇನ್ನೂ ಚಿಕ್ಕವನು, ಅವನಿಗೆ ಇನ್ನೂ ಏಜ್ ಅಷ್ಟೊಂದು ಗೊತ್ತಿಲ್ಲ, ಅನುಭವ ಇಲ್ಲ. ಅದರಿಂದ ಸ್ವಲ್ಪ ಅನುಭವ ಇರೋರಂತರಿಗೆ ಕೊಡ್ಬೇಕಂತ ಅನ್ಸುತ್ತೆ. ಈಗ ಅವರು ತಂದೆಯವರು ಪಟ್ಟು ಬಿದ್ದಿದ್ದಾರೆ, ನನ್ನ ಮಗನಿಗೆ ಕೊಡ್ಲೇಬೇಕಂತೇಳಿ. ಕೊಡ್ಲಿಲ್ಲ ಅಂತಂದ್ರೆ ನಾವು ರಾಜೀನಾಮೆ ಕೊಡ್ತೇನೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ? ಮೇಲ್ ಮಾಡಬಾರ್ದು. ನಾನು ಹೇಳಿದ್ರೆ ಕೊಡ್ಲಿ, ಅವನಿಗಿನ್ನು ಚಿಕ್ಕವನು, ಒಂದು ಸ್ವಲ್ಪ ಏಜ್ ಆದ್ಮೇಲೆ ಕೊಡ್ಲಿ. ದೊಡ್ಡವನಾಗಿಲ್ಲ ಅವನು ಇನ್ನೂ, ಹೌದಾ? ಒಂದು 30 ವರ್ಷ ಆದ್ರೆ ಅವ್ರಿಗೆ ಸ್ವಲ್ಪ ಏಜ್ ಇದಾಗಿರುತ್ತಲ್ಲ, ಗೊತ್ತಾಗುತ್ತೆ ಅವರಿಗೆ, ಅವಾಗ ಕೊಡ್ಲಿ ಅಂತ ಹೇಳೋದು. ಕೊಡೋದು ಬೇಡ ಅಂತ ನಾವು ಹೇಳಲ್ಲ, ಚಿಕ್ಕವನಿದಾನ ಅಂತ ಹೇಳ್ತಾ ಇರೋದು ಅಷ್ಟೇ. ಯಾಕಂದ್ರೆ ಜನರು ಏನು ಹೇಳ್ತಿದ್ದಾರೆ, ಅವ್ರ ಮನೇಲಿ ಸಂಸದರಿದ್ದಾರೆ, ಆಮೇಲೆ ಸಚಿವರು, ಅವ್ರ ತಂದೆಯವರು, ಅವರ ಅಜ್ಜ ಏನಂದ್ರೆ ಶಾಸಕರು ಕೂಡ ಇದ್ರು. ಇಷ್ಟೆಲ್ಲ ಫ್ಯಾಮಿಲಿ ಅವರೇ ಮಾಡ್ಕೋಬೇಕಾ, ಬೇರೆಯವ್ರು ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗಲ್ವಾ ಅಂತವ್ರೆ? ಅಲ್ಲ, ನಾನು ಹೇಳೋದೇನು, ಅವ್ರ ಫ್ಯಾಮಿಲಿಯವರಿಗೆ ಕೊಡ್ಲಿ, ಕೊಡೋದಕ್ಕೆ ಬೇಡ ಅನ್ನಲ್ಲ. ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಕೊಡ್ಲಿ ಅಂತ ನಾವು ಹೇಳೋದು. ವಯಸ್ಸಿನ ಚಿಕ್ಕದು ಅನುಭವ ಇರಲ್ಲ. ಅನುಭವ ಆಗ್ಬೇಕಂದ್ರೆ ಏನಂದ್ರೂ ಒಂದು 35 ಏಜ್ ಆದ್ರೆ ಅವ್ರಿಗೆ ಅನುಭವ ಬರುತ್ತೆ, ಹೆಂಗೆ ಏನು ಅಂತ ಹೇಳಿ. ಇವಾಗ ಏನು ಗೊತ್ತಾಗಲ್ಲ ಅವನಿಗೆ, ಚಿಕ್ಕವನು. ಅದಕ್ಕೋಸ್ಕರ ಸ್ವಲ್ಪ ಏಜ್ ಆದ್ಮೇಲೆ ಕೊಡ್ಲಿ ಅಂತ ಹೇಳಿ. ಇನ್ನೊಂದು ನಿಮ್ಮ ಭಾಗದಲ್ಲಿ ಅಂತಂದ್ರೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕ್ ಆಗ್ಲಿಲ್ವಾ? ವರ್ಕ್ ಆಗಿದೆ, ಕೆಲಸ ತುಂಬಾ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಲ್ಲ, ಮಾಡಿದ್ದಾರೆ. ದುಡ್ಡು ಬರುತ್ತಾ ತಮಗೂ ಕೂಡ?
ಅಂದರೆ ತಿಂಗಳ ಬರಲ್ಲ, ಒಂದು 2 ತಿಂಗಳು ಬರುತ್ತೆ, 2 ತಿಂಗಳು ಬರಲ್ಲ, ಮತ್ತೆ 2 ತಿಂಗಳು ಬರುತ್ತೆ, ಹೀಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಬರ್ತಾ ಇದೆ. ಅಂದ್ರೆ ಬಸ್ ಫ್ರೀ ವ್ಯವಸ್ಥೆ ಮಾಡಿರೋ ಹೇಗೆ ಅನಿಸುತ್ತೆ? ಬಸ್ ಫ್ರೀ ನಮ್ಗೇನು ಅದು ಬೇಕಂತ ಇಲ್ಲ, ನಾವೇನು ಇಲ್ಲೇ ಓಡಾಡೋದು, ದೂರ ಹೋಗಲ್ಲ ಅದರಿಂದ. ಅಂದ್ರೆ ಕಾಂಗ್ರೆಸ್ನ ಏನು ಗ್ಯಾರಂಟಿ ಯೋಜನೆಗಳು ಅನುಕೂಲ ಆಗಿದೆ? ಅನುಕೂಲ ಆಗಿದೆ ಅಂದ್ರೆ 2-2 ಸಾವಿರ ರೂಪಾಯಿ ಬರುತ್ತಲ್ಲ, ಅದು ಅನುಕೂಲ ಆಗಿದೆ. ಬಸ್ಸಿಂದಕ್ಕೆ ನಾವೇನು ಅಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿಲ್ಲ. ಕೊನೆಯದಾಗಿ ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಏನ್ ಮಾಡ್ತೀರಮ್ಮ? ಅಂದ್ರೆ ಅವ್ರ ಮಗ ಮಲ್ಲಿಕಾರ್ಜುನ್ ಅವ್ರ ಮಗ, ಏನ್ ಮಾಡ್ತೀರಿ ಓಟು ಯಾರಿಗೆ? ಓಟು ಅಂದ್ರೆ ಅಜಯ್ ಕುಮಾರ್ ಅವ್ರಿಗೆ ಓಟ್ ಅಂತೀರಿ? ಯಾಕತ್ತಾ, ಇವ್ರ ಏಜ್ ಆಗಿದ್ರೆ ಸ್ವಲ್ಪ ಅನುಭವ ಇದ್ದಿದ್ರೆ ನಾವು ಆಗ್ತಿದ್ವಿ, ಇನ್ನೂ ಸಣ್ಣವನಲ್ಲ ಅದಕ್ಕೋಸ್ಕರ. ಎಸ್ ಅಮ್ಮ, ಥ್ಯಾಂಕ್ ಯು. ಮತ್ತು ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಇಲ್ಲೂ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ತಮ್ಮದು ಯಾವ ಕ್ಷೇತ್ರ? ಇದೇ ಕ್ಷೇತ್ರ ಕಾಂಗ್ರೆಸ್. ಯಾವ್ದು ಸರ್? ಕಾಂಗ್ರೆಸ್ಗೆ ಯಾರಿದ್ದಾರೆ ಸರ್? ಕಾಂಗ್ರೆಸ್ ಹಬ್ಬ, ಯಾಕಂದ್ರೆ ಖಾಲಿದ್ ಅವರು ಇದ್ದಾರೆ, ಜಬ್ಬಾರ್ ಅವರು ಇದ್ದಾರೆ. ನಮ್ದು ಯಾರಿಗೆ ಓಟು? ಮಲ್ಲಣ್ಣದ ಮಗ ಈಗ ಬರ್ತಾನಲ್ಲ, ಅಂತಾನಲ್ಲ. ಅಂದ್ರೆ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ಬೇಕಂತೀರ ನೀವು? ಒಳ್ಳೇಬೇಕು. ಈಗ ಅನ್ನ ತಿನ್ನಲ್ಲ, ಏನು ಗೊತ್ತಾಗತ್ತಿಲ್ಲ ಅವ್ರಿಗೆ. ಏನು ನೋಡ್ತಾನ, ನೋಡಿ ಏನು ಯೋಚನೆ ಮಾಡಿ ಮಾಡ್ತಾನ. ಈಗ ಕಾಂಗ್ರೆಸ್ ಬಸ್ನಲ್ಲಿ ಈಗ ಬಸ್ ಫ್ರೀ ಮಾಡಿದಾರೆ, 2,000 ರೂಪಾಯಿ ಕೊಟ್ಟಾರ. ಎಲ್ಲ ತಗೊಂಡು ಈಗ BJPಗೆ ಹಾಕ್ತಾರಂತ ಹೇಳ್ತಾರಲ್ಲ ಅವ್ರಿಗೆ. ಈಗ ಏನು ಹೇಳ್ಬೇಕು? ಈಗ ಜನತಾದಲ್ಲಿ ಅವ್ರಿಗೆ ಕೇಳ್ರಿ ಏನು ಹೇಳ್ಬೇಕಂತ. ಅಂದ್ರೆ ಎಲ್ಲ ಸಹಾಯ ಮಾಡಿದ್ದಿಲ್ಲ ಜನಗಳಿಗೆ, ಕಾಂಗ್ರೆಸ್ ಸಹಾಯ ಮಾಡಿದ್ದಿಲ್ಲ. ಈಗ 2,000 ರೂಪಾಯಿ ಕೊಟ್ಟದಾನ, ಬಸ್ ಫ್ರೀ ಮಾಡದಾನ, ಎಷ್ಟು ಸವಲತ್ತು ಕೊಟ್ಟಾನ. ಈಗ ಮತ್ತೆ BJPಗೆ ಹಾಕ್ತಾನಂತ ಹೇಳ್ತಾನಲ್ಲ ಅವರು, ಹೇಳ್ತಾರಲ್ಲ. ಏನು ಸಮರ್ಥ ಅವರು ಇನ್ನು ಚಿಕ್ಕವರು, ಅನುಭವ ಇಲ್ಲ ಅಂತಾರೆ. ಯಾಕೆ ಅನ್ನ ತಿನ್ನಂಗಿಲ್ಲ ಏನು? ಏನು ಗೊತ್ತಾಗಂಗಿಲ್ಲ. ಈಗ ಅಂದ್ರೆ ನೀವು ಸಮರ್ಥ ಅವರು ಟಿಕೆಟ್ ಕೊಡ್ಬೇಕಂತೀರಿ? ಕೊಳ್ಳೇಬೇಕು ಅವನ್ಗೆ. ಗೆಲ್ತಾರ ಟಿಕೆಟ್ ಕೊಟ್ರೆ? ಬೆಶಕ್ ಗೆಲ್ತಾನ ಅವನು, ಬೆಶಕ್ ಗೆಲ್ತಾನ. ಎಷ್ಟು ಸಾವಿರದಿಂದ ಗೆಲ್ತಾರೆ? ಅವ್ರ ತಾತ ಗೆತ್ತನಲ್ಲ, ಅವನ್ ತನ್ನ ಜಾಸ್ತಿ ತಗೊಂಡಿಲ್ಲ ಅಂದ್ರೆ ನಮ್ಮ ಅಪ್ಪಗೆ ನಾನು ಹುಟ್ಟಿಲ್ಲ. ಎಸ್ ಸರ್, ಎಸ್, ಥ್ಯಾಂಕ್ ಯು. ಬೆಣ್ಣೆ ದೋಸೆ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾನೆ. ಬ್ರದರ್, ಹೇಗೆ? ನಮ್ಮ ಹೆಸರು ಏನು? ನಮ್ಮ ಹೆಸರು? ನಮ್ಮ ಹೆಸರು ರಾಜು ರೀ. ರಾಜು ಅವರೇ, ಹೇಗೆ ಬೆಣ್ಣೆ ದೋಸೆ ಚೆನ್ನಾಗಿರುತ್ತಾ ಇಲ್ಲಿ? ಅದು ಜನಗಳು ಹೇಳ್ಬೇಕ್ರಿ, ನಾವಲ್ಲ. ನಾವಂತೂ ಎಲ್ಲ ತಿಂದ ಮೇಲೆ ಅವ್ರ ಮೇಲೆ ಕೇಳ್ಬೇಕು. ನೀವು ಯಾವ್ಯಾವ ಥರ ದೋಸೆ ಮಾಡ್ತೀರಿ? ಖಾಲಿ ಮಸಾಲೆ, ಓಪನ್ ಬೆಣ್ಣೆ ದೋಸೆ. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ? ನಾವು ಇನ್ನು ಈಗ ಸದ್ಯ ಹೇಳಂಗಿಲ್ಲ, ಇನ್ನು ಟೈಮ್ ಇದೆ. ಯಾರಿಗೆ ಟಿಕೆಟ್ ಕೊಟ್ರೆ ಫೈಟ್ ಆಗುತ್ತೆ ಈ ಭಾಗದಲ್ಲಿ? ಈಗ 3-4 ಕಡೆಗೆ ಅದಾವ, ಯಾರು ಇದ್ರೆ ಫುಲ್ ಪೈಪಾಟಿನೇ ಅದಾವ. ಅಂದ್ರೆ ಈಗ BJPಯಿಂದ ಅಜಯ್ ಕುಮಾರ್ ಅವರು ಇದ್ದಾರೆ, ಆಮೇಲೆ ದಾಸ್ ಕರಿಯಪ್ಪನವರು ಮಗ ಶ್ರೀನಿವಾಸ್ ಇದ್ದಾರೆ. ಯಾರಿಗೆ ಕೊಟ್ರೆ ಟಫ್ ಆಗುತ್ತೆ ಇಲ್ಲಿ? ಎರಡು ಕ್ಯಾಂಡಿಡೇಟ್ ಗೊತ್ತಿರವೆ, ಯಾರಿಗೆ ಕೊಟ್ರೆ ಪೈಪಾಟಿನೇ. ಓಕೆ. ಈಗ ಸಮರ್ಥ ಅವ್ರಿಗೆ ಒಂದ್ ಕಡೆ ಕೇಳ್ತಿದ್ದಾರೆ, ಅಂದ್ರೆ ಮಲ್ಲಿಕಾರ್ಜುನ್ ಅವ್ರ ಮಗ, ಅದಕ್ಕೆ ಏನ್ ಹೇಳ್ತೀರಿ? ಅವರು ಮತ್ತೆ ಈಗ ಅಜ್ಜಾರು ಹೋಗಿದಾರ ಅಂದ್ರೆ ಮತ್ತೆ ಅವ್ರ ಕಡೆಗೆ ಒಂದು ಬೇಕಂತ ಇದು ಮಾಡ್ತಾ ಇದಾರೆ. ಅದು ಈಗ ಜನಗಳು ಬೇರೆ. ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆ ಅಂತೀರಾ ನಿಮ್ಮ ಕ್ಷೇತ್ರದಲ್ಲಿ? ದಾವಣಗೆರೆ ಅವ್ರದೇ. ಯಾರ್ದು? ಶಾಮನೂರು ಶಿವಶಂಕರ್. ಹೌದು, ದಾವಣಗೆರೆ ಪೂರ ಸರೌಂಡ್ ಏನಿದೆಲ್ಲ ಅವ್ರದ್ದೇ ನಡೆಯೋದು ಕೆಲಸ. ನಿಮ್ದು ಕೊನೆಯದಾಗಿ ಯಾರಿಗೆ ಓಟ್ ಹಾಕ್ತಿರ ತಾವು? ನಾವು ಓಟ್ ಹಾಕೋದು ಕೆಲಸ ಡಿಪೆಂಡ್ ಮೇಲೆ, ಅವ್ರು ಏನು ವ್ಯಕ್ತಿಗಳು ನಿಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ? ಅಲ್ಲ, ಯಾರು ನಿಂತ್ಕೊಂಡ್ರೆ ಅಂತ ಹೇಳಿದ್ದೇನೆ. ಈಗ ನಿಂತ್ಕೊಂಡ ನೆಕ್ಸ್ಟ್ ಕ್ಯಾಂಡಿಡೇಟ್ ಮೇಲೆ ನಮ್ಮ ಡಿಪೆಂಡ್ ಮೇಲೆ. ನಿಮ್ ಕ್ಯಾಂಡಿಡೇಟ್ ಯಾರು ಅಂತ? ನಮ್ಮ ಕ್ಯಾಂಡಿಡೇಟ್ ನಾವು ಯಾರಿಗೂ ಹೇಳಂಗಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ RTO ಸರ್ಕಲ್ ನಾವಿದ್ದೇವೆ. ಅಂದ್ರೆ ಟಿಫಿನ್ಗೆ ಫೇಮಸ್ ಇರ್ತಕ್ಕಂಥ ಬೆಣ್ಣೆ ದೋಸೆ ಇನ್ನು ಇಲ್ಲಿ ಫೇಮಸ್ಸು. ಇಲ್ಲಿ ಸಾಕಷ್ಟು ಜನ ಟಿಫಿನ್ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮತದಾರರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾನೆ. ಸರ್, ತಮ್ಮ ಹೆಸರು? ಶ್ರವಣ್ ಕುಮಾರ್ ಅಂತ. ಶ್ರವಣ್ ಕುಮಾರ್ ಅವರೇ, ಇದು ದಕ್ಷಿಣ ವಿಧಾನಸಭಾ ಸರ್, ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಸರ್, ಎಲೆಕ್ಷನ್ ಕಾವು ಹೇಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆಗೂ ಪೈಪೋಟಿಗಳು ಹೆವಿನೇ ಇದೆ. ಕಾಂಗ್ರೆಸ್ ಆಗಿರೋದು, BJPಯಿಂದ ಆಗಿರೋದು, ಮತ್ತು ಆಲ್ಮೋಸ್ಟ್ JDS ಅಂದ್ರೆ ಬೇರೆ ಎಲ್ಲ ನಿಂತ್ಕೊಳ್ತಿದ್ದಾರೆ. ಬಟ್ ನಾನು ಹೇಳೋದೇನೆಂದರೆ, ಈ ಎಲೆಕ್ಷನಲ್ಲಿ ಪ್ರತಿ ಸತಿನೂ ಈ ಭಾಗದಲ್ಲಿ ಬರೀ ಕಾಂಗ್ರೆಸ್ ಬರ್ತೈತೆ. ನೆಕ್ಸ್ಟ್ ಈಗ ಬಂದಿರೋದ್ರಾಗ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪರು ಇದ್ದಾರೆ, ರಾಜನಹಳ್ಳಿ ಶಿವಣ್ಣರು ಇದ್ದಾರೆ, ಅಜಯಣ್ಣರು ಇದ್ದಾರೆ, ಯಶವಂತಣ್ಣರು ಇದ್ದಾರೆ, ಇಷ್ಟೊಂದು ಜನ ಇದ್ದಾರೆ. ಒನ್ ಟೈಮ್ ಆದರೂ BJPಗೆ ಅವಕಾಶ ಕೊಟ್ಟು ನೋಡಿದ್ರೆ ಇಲ್ಲಿ ಏನೇನು ಅನುಕೂಲಗಳು ಅನಾನುಕೂಲಗಳು ಪ್ರತಿಯೊಂದನ್ನು ನೋಡ್ಕೊಳ್ತಾ ಬರ್ತಾರೆ. ಯಾಕಂದರೆ ಒಂದು ಸೈಡ್ ನೋಡಿದರೆ ಎಲ್ಲ ಅಭಿವೃದ್ಧಿ ಐತೆ ಅಂತ ಹೇಳ್ತಾರೆ, ಎಲ್ಲ ಸುತ್ತಮುತ್ತ ನೋಡಿದ್ರೆ ಕೆಲವೊಂದು ಸ್ಲಮ್ಗಳಲ್ಲಿ ಅಥವಾ ಕೆಲವೊಂದು ಜಾಗಗಳಲ್ಲಿ ಇನ್ನೂ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ. ಬಟ್ ಓಟ್ಗಳು ಯಾವ ಥರ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಅವರು ಅಜ್ಜವ್ರು ತೀರ್ಕೊಂಡಿದ್ದ ಸಮರ್ಥ ಅವರು ಇಲ್ಲಿ ಎಬಿಲಿಟಿ ಐತಲ್ಲ ಅನ್ನೋದು ಇನ್ನೂ ಸಣ್ಣವರು, ಅನುಭವ ಬೇರೆ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಈಗ ತಾನೇ ರಾಜಕೀಯಕ್ಕೆ ಬರ್ತಿದ್ದಾರೆ.
ಒನ್ ಟೈಮ್ ಬಿಜೆಪಿಗೆ ಅವಕಾಶ ಕೊಟ್ಟು ನೋಡಿದ್ರೆ ಯಾವ ಥರ ಅನಾನುಕೂಲಗಳದು ಅನುಕೂಲಗಳದು ಅಂತ ನೋಡ್ತಾರೆ. ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ಉದ್ಯೋಗಿಗಳಿಗೆ ಅಂದ್ರೆ ಏನು ಸರಿಯಾದಂತ ವ್ಯವಸ್ಥೆ ಇಲ್ಲ, ಆಮೇಲೆ ಹಾಸ್ಪಿಟಲಿಟಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಸಾಕಷ್ಟು ಹೇಳ್ತಾರೆ ಸರ್. ಹೇಳ್ಬೇಕಂದ್ರೆ ನೋಡ್ರಿ, ಎಕ್ಸಾಂಪಲ್ ಹೇಳ್ತೀನಿ, ಈ ಸುತ್ತಮುತ್ತ ದಕ್ಷಿಣ ಭಾಗದಲ್ಲಿ ಒಂದೇ ಒಂದು ಫೆಸಿಲಿಟಿ ಹಾಸ್ಪಿಟಲ್ಸ್ ಇಲ್ಲ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳಿಲ್ಲ. ಏನು ಬೇಕಂದ್ರೆ ಉತ್ತರ ಭಾಗಕ್ಕೆ ಹೋಗ್ಬೇಕು ಎಲ್ಲರೂ. ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿ ಅಂತಾರೆ. ಏನು ಅಭಿವೃದ್ಧಿ ಐತಿ ಸರ್? ಯಾವ ಹಾಸ್ಪಿಟಲ್ ಐತಿ? ಏನು ಸಡನ್ ಆಗಿ ಹೋಗ್ಬೇಕು ಮತ್ತೆ ಉತ್ತರ ಭಾಗಕ್ಕೆ ಹೋಗ್ಬೇಕು. ಈ ಭಾಗದಲ್ಲಿ ಏನೇನು ಅನುಕೂಲಗಳಿದಾವೆ? ಸುತ್ತಮುತ್ತ ಹಳ್ಳಿಗಳಲ್ಲಿ ಸರಿಯಾದ ರೀತಿ ರೋಡಿನ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಇಲ್ಲ. ಎಲ್ಲ ನೋಡ್ಕೊಂತ ಹೋದ್ರೆ ತುಂಬ ಇನ್ನೂ ಅಭಿವೃದ್ಧಿ ಆಗ್ಬೇಕಾಗಿದೆ. ಇಲ್ಲಿ ಮಾಡ್ಬೇಕಂತಂದ್ರೆ ಒನ್ ಟೈಮ್ ಅವಕಾಶ ಕೊಟ್ಟು ನೋಡ್ಬೇಕು ಇನ್ನೊಂದು ಪಕ್ಷಕ್ಕೆ. ತಮ್ಮ ಬಿಜೆಪಿಯಲ್ಲೂ ಕೂಡ ಒಳ ಪಂಗಡಗಳು ಸಾಕಷ್ಟಿದೆ. ಒಂದ್ ಕಡೆ ರೇಣುಕಾಚಾರ್ಯ ಗುಂಪು, ಇನ್ನೊಂದು ಸಿದ್ದೇಶ್ವರ ಗುಂಪು, ಈ ರೀತಿ ಗುಂಪುಗಳಿಂದ ಬಿಜೆಪಿ ಹಿನ್ನಡೆ ಆಗ್ತಾ ಇದೆ ಅಂತ ಸರ್. ಒಳಪಂಗಡಗಳು ಎಷ್ಟೇ ಇರಲಿ, ರಾಜಕೀಯದೊಳಗಡೆ ಎಲೆಕ್ಷನ್ ಅಂತ ಬಂದಾಗ ಪ್ರತಿಯೊಬ್ಬರು ಹೊಂದಾಣಿಕೆ ಮಾಡ್ಕೊಂತಾರೆ. ಯಾಕಂದ್ರೆ ಪ್ರತಿಯೊಂದನ್ನು ಇಲ್ಲಿದ್ದ ಅನ್ವೇಷಣೆ ಮಾಡಲ್ಲ, ಪ್ರತಿಯೊಂದು ಮೋದಿ ಕಡೆಯಿಂದ ಅನ್ವೇಷಣೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಇಲ್ಲಿ ಬರೀ ಬಿಟ್ಟಿ ಭಾಗ್ಯಗಳಿಗೆ ಬಿಟ್ಟು ಎಜುಕೇಟೆಡ್ಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಅನುಕೂಲಗಳ ಬಗ್ಗೆ ಮುಂದೆ ನಮ್ಮ ಎಜುಕೇಟೆಡ್ಗಳಿಗೆ ಏನೇನು ಅಭಿವೃದ್ಧಿ ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಂಥ ತಾರ್ಕಿಕತೆ ಇಲ್ಲಿತ್ತು ಅಂದರೆ ಜನರಿಗೆ ಆಟೋಮೆಟಿಕ್ಲಿ ಚೇಂಜ್ ಆಗ್ತಾರೆ ಜನ. ಬಿಟ್ಟಿ ಭಾಗ್ಯಗಳು ಬಿಡಬೇಕು. ಅಂದ್ರೆ ಈಗ ಗ್ಯಾರಂಟಿಗಳೆಲ್ಲ ವರ್ಕ್ ಆಗಲ್ಲ ಸರ್. ಈಗ ಹಳ್ಳಿ ಜನಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಈಗ 2,000 ಕೊಡ್ತಾರೆ ಹೆಣ್ಮಕ್ಳಿಗೆ, ಬಟ್ ಅಲ್ಲಿ ಗಂಡ್ಮಕ್ಳಿಗೆ ಎಷ್ಟೆಷ್ಟು ಹೊರ್ತಾ ಬೀಳ್ತೈತೆ ಅಂತ ಗೊತ್ತಿಲ್ಲ. ಹೊರಗಡೆ ಹೋದ್ರೆ ರೇಷನ್ 100-200 ರೂಪಾಯಿ ಎಕ್ಸ್ಟ್ರಾ ಆಗ್ತೈತೆ, ಬಸ್ ಟಿಕೆಟ್ ಕಮ್ಮಿ ಮಾಡಿದ್ರೆ ಅಂತ ಹೇಳ್ಬೋದು, ಅಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಆಗ್ತೈತೆ. ಇಂಥ ಸಾವಿರಾರು ರೀತಿಗಳಿದಾವೆ. ಎಷ್ಟೋ ಜನರಿಗೆ ಹಾಸ್ಟೆಲ್ ಹುಡುಗರುಗಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ, ಯಾವುದೇ ಸೀಟ್ಗಳಿಗೆ ಕರೆಕ್ಟಾಗಿ ಸಿಗ್ತಿಲ್ಲ, ಹಾಸ್ಟೆಲ್ಗಳು ಆಗ್ತಿಲ್ಲ ಹುಡುಗರುಗಳಿಗೆ. ಇವೆಲ್ಲವನ್ನು ಎಲ್ಲಿದ್ದ ತರ್ತೀರಾ? ಎಲ್ಲ ಪ್ರತಿಯೊಂದಕ್ಕೂ ಇರೋಂಥ ಏನು ಮೀಸಲಾತಿಗಳು ಏನೇನು ಇಟ್ಟಿದ್ರೆ ಅಮೌಂಟ್ ಅವನ್ನೆಲ್ಲದನ್ನು ಆಲ್ಮೋಸ್ಟ್ ಅವ್ರವ್ರು ಪಕ್ಷಕ್ಕೆ ಬಳಸ್ಕೊಂತಿದ್ದಾರೆ. ಬಟ್ ಇದನ್ನೆಲ್ಲ ಹೆಂಗೆ ಕೊಡ್ತೀರಾ? ಗ್ಯಾರಂಟಿ ಯೋಜನೆಯಿಂದ ಅಂದ್ರೆ ಸರ್ಕಾರಕ್ಕೆ ತುಂಬಾ ಲಾಸ್ ಆಗ್ತದೆ ಸರ್. ತುಂಬಾ ಲಾಸ್ ಆಗ್ತದೆ. ಯಾಕಂದ್ರೆ ಪ್ರತಿ ಟಿವಿಲೆಲ್ಲ ನೋಡ್ತಿರ್ತೀವಿ, ನೀವೇ ನ್ಯೂಸ್ ಚಾನಲ್ ಆಗ್ತಿರ್ತೀರಾ, ಈ ಯಾವುದೋ ಕ್ಯಾಟಗರಿಗಳಿಂದ ಅಮೌಂಟ್ ಇದಕ್ಕೆ ಬಳಸ್ಕೊಂಡ್ರು, ಆ ಥರ ಬಳಸ್ಕೊಂಡ್ರು ಹಿಂಗೆಲ್ಲ ಹೇಳ್ತಿದ್ದಾರೆ. ಬಟ್ ಅವೆಲ್ಲ ನೀವು ಸುಮ್ಮನೆ ಹೇಳಕ್ಕೂ ಬರಲ್ಲ. ಪ್ರತಿಯೊಂದು ಸಾಕ್ಷಾತ್ಗಳು ಇಟ್ಕೊಂಡು ಹೇಳ್ತಿರ್ತಾರೆ. ಬಟ್ ಅವನ್ನೆಲ್ಲ ನೋಡ್ತಿರ್ತಾರೆ ಜನ, ಅರ್ಥ ಮಾಡ್ಕೊಂತಾರೆ ಪ್ರತಿಯೊಂದನ್ನು. ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಇಲ್ಲಿ ಬರಕ್ಕೆ ಯಾಕಂತ ಹೇಳ್ತೀನಿ ಅಂತಂದ್ರೆ ಒನ್ ಟೈಮು ಬಂದಿಲ್ಲ ಸರ್. ಈಗ ಸದ್ಯಕ್ಕೆ ಇಲ್ಲಿ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒನ್ ಟೈಮ್ ಬಂದು ಚಾನ್ಸ್ ಕೊಟ್ರೆ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡ್ಬೇಕ್ರಾ? ಜನಗಳು ಬರೀ ಪ್ರತಿಯೊಂದನ್ನು ದುಡ್ಡಿಗೆ ಓಟ್ ಮಾರ್ಕೊಂಡು ಹೋಗ್ಬಾರ್ದು. ಅರ್ಥ ಆಯ್ತಾ? ಒನ್ ಟೈಮ್ ಚೇಂಜ್ ಮಾಡಿ ನೋಡ್ಲಿ, ಅನುಕೂಲ ಐತಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಈಗ ನಿಮ್ಮ ಬಿಜೆಪಿ ಅವರಲ್ಲಿ ಈಗ ಲಾಸ್ಟ್ ಟೈಮ್ 22,000 ಅಂತರದಿಂದ ಸೋತಿದ್ರು ಅಂದ್ರೆ ಅಜಯ್ ಅವರು. ಈಗ ಅಜಯ್ ಅವರಿಗೆ ಟಿಕೆಟ್ ಕೊಟ್ರೆ ಸಲೀಸಾಗತ್ತಾ, ಅಥವಾ ದಾಸ್ಕರಪ್ಪನವ್ರು ಇದ್ದಾರೆ, ಯಶವಂತ ಜಾಧವ್ ಇದ್ದಾರೆ, ಯಾರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿಯಿಂದ ಜಯಬೇರ್ ಯಾರಾಗ್ತಾರೆ ಸರ್? ಬಿಜೆಪಿಯಿಂದ ಯಾರಿಗೆ ಕೊಟ್ಟರು 100% ಗೆಲ್ತಾರೆ ಸರ್ ಈ ಸರಿ. ಯಾಕಂದ್ರೆ ಪ್ರತಿಯೊಬ್ರು ಎಷ್ಟೇ ಒಳಪಂಗಡ ಇರಲಿ ಸರ್, ನಮ್ಮಲ್ಲಿ ಪ್ರತಿಯೊಂದು ಅನುಕೂಲ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಲ್ರೆಡಿ ಮಾತಾಡ್ಕೊಂಡು ಎಲ್ಲ ಪಕ್ಷದ ನಮ್ಮ ಬಿಜೆಪಿ ಪಕ್ಷದಲ್ಲಿ ಏನಿದ್ರೆ ಅವರೆಲ್ಲರೂ ಮಾತಾಡ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಏನಿಲ್ಲ ಅಂತ ಎಲ್ಲ ಒಕ್ಕೂಟಿದ್ರು. ಒಳಪಂಗಡ 1000 ಇರಲಿ ಸರ್, ಒಟ್ಟು ಪಕ್ಷ ಅಂತ ಬಂದಾಗ ಎಲ್ಲರೂ ಒಂದು ಹಾಗೆ ಆಗ್ತಾರೆ, ಮಾಡೇ ಮಾಡ್ತಾರೆ. ಯಾರಿಗಾದ್ರೂ ಕೊಡಲಿ, ದಾಸ್ಕರಪ್ಪರಿಗೆ ಕೊಡಲಿ, ಅಜಯಣ್ಣರಿಗೆ ಕೊಡಲಿ, ಶಿವಣ್ಣರಿಗೆ ಕೊಡಲಿ, ಯಶವಂತಣ್ಣರಿಗೆ ಕೊಡಲಿ, ಯಾರಿಗೆ ಕೊಟ್ಟರು ಕೂಡ ಲೀಡಲ್ಲಿ ಗೆಲ್ತಾರೆ ಈ ಸರಿ. ಯಾಕಂದರೆ ಜನಗಳು ಅರ್ಥ ಮಾಡ್ಕೊಂತಿದ್ದಾರೆ ನಾವು ಯಾಕೆ ಓಟ್ ಹಾಕ್ಬೇಕು, ಯಾಕೆ ಓಟ್ ಹಾಕ್ಬಾರ್ದು ಅಂತ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲೇ ತಗೊಳ್ತಾರೆ. ಈಗ ಆಲ್ರೆಡಿ ವರ್ಲ್ಡ್ ವಾರ್ ನಡೀತೈತೆ ಸುತ್ತಮುತ್ತ ಎಲ್ಲ ಬೇರೆ ದೇಶ, ಇರಾನ್ ಆಗಿರ್ಬೋದು, ಅಬುದಾಬಿ ಆಗಿರ್ಬೋದು, ಬೇರೆ ದೇಶದಲ್ಲಿ. ನಮ್ಮ ದೇಶದಲ್ಲಿ ನೆಮ್ಮದಿಯಿಂದ ಕೂಳು ತಿಂತೀವಿ, ಹೋಳಿ ಆಚರಿಸಿದ್ವಿ, ಎಲ್ಲ ಮಾಡ್ತಿದ್ದೀವಿ. ಇದಕ್ಕಿನ ಎಕ್ಸಾಂಪಲ್ ಬೇಕ್ರಾ? ಜನಗಳು ನೀವು ಹೇಳೋದೆಲ್ಲ ಒಳ್ಳೇದು. ಬಟ್ ಏನಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ಓಟ್ ಕೊಡ್ಬೇಕಂತೇಳಿ ಅಂದ್ರೆ ಟಿಕೆಟ್ ಕೊಡಬೇಕು ಅಲ್ಲ, ಯಾಕಂದ್ರೆ 80,000ಕ್ಕೂ ಹೆಚ್ಚು ಮತಗಳಿದೆ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರ ಓಟ್ ಬಿಜೆಪಿಗೆ ಬೀಳುತ್ತಂತೀರಾ ಸರ್? ಯಾರ್ಯಾರು ಎಜುಕೇಟೆಡ್ಗಳಿದ್ದಾರೆ, ಯಾರ್ಯಾರು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ ನೋಡ್ರಿ, ಅವ್ರು 100ಕ್ಕೆ 100 ಬಿಜೆಪಿ ಓಟ್ ಹಾಕ್ತಾರೆ. ಇಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು, ಬಹುಸಂಖ್ಯಾತರು ಯಾರೇ ಆಗಿರಲಿ ಸರ್, ಪರ್ಫೆಕ್ಟಾಗಿ ಏನೇನು ತಿಳ್ಕೊಂಡಿದ್ದಾರೆ ನೋಡ್ರಿ, ಸಮಾಜದ ಬಗ್ಗೆ ಆಗಿರ್ಬೋದು, GDP ಬಗ್ಗೆ ಆಗಿರ್ಬೋದು, ಸುತ್ತಮುತ್ತಿನ ವಾತಾವರಣದ ಬಗ್ಗೆ ಆಗಿರ್ಬೋದು, ಎಜುಕೇಷನ್ ಬಗ್ಗೆ ಯಾರ್ಯಾರು ತಿಳ್ಕೊಂಡು ಅವ್ರು ಪ್ರತಿಯೊಬ್ಬರು ಬಿಜೆಪಿ ಓಟ್ ಹಾಕ್ತಾರೆ. ಈ ಏನಂದ್ರೆ ಸಣ್ಣ ಪುಟ್ಟ ಈಗ ಯಾರೋ ಸಣ್ಣ ಪುಟ್ಟ ಹಿಂಗೆ ಇರ್ತಾರಲ್ಲ, ದುಡ್ಡಿಗಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆಸೆ ಬಿದ್ದವ್ರು ಮಾತ್ರ ಚೇಂಜ್ ಆಗ್ಬೋದು, ಹಳೆ ತೆಲುಗು ಸ್ವಲ್ಪ ಚೇಂಜ್ ಆಗ್ಬೋದು. ಬಟ್ ಎಜುಕೇಟೆಡ್ ಅಂತ ಬಂದಾಗ ಪ್ರತಿಯೊಬ್ಬನ ಓಟ್ ಹಾಕ್ತಾರೆ, ಯಾರು ಮಿಸ್ ಆಗಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಜಯಬೇರಿ ಆದರೂ ಕೂಡ ಇಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಸರ್? ಸರ್ ಏನೇನು ಅಭಿವೃದ್ಧಿ ಅಂತ ಸರಿಯಾದ ಹಾಸ್ಪಿಟಲ್ ವ್ಯವಸ್ಥೆ ಬೇಕು, IT ಕಂಪ್ನಿಗಳು ಯಾವ್ದು ಅವನ್ನೆಲ್ಲ MP ಅವ್ರು ತರಿಸ್ಬೇಕು. ಇಲ್ಲಿ ಸುತ್ತಮುತ್ತ ಏನೇನು ಅನುಕೂಲ ಬೇಕು ಅವನ್ನೆಲ್ಲ ಮಾಡಬೇಕು. ಒಳಚರಂಡಿ ವ್ಯವಸ್ಥೆ ಮತ್ತು ಆಶಾ ಯೋಜನೆ, ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆಗಿರಲಿ ಸರ್, ಈಗ ಏನೋ ಕಡೋಡ ವರ್ಗ ಇರ್ತಾರೆ ಅವರಿಗೆ ಮನೆಗಳು ವ್ಯವಸ್ಥೆ ಆಗಿರ್ಬೋದು, ಅವನ್ನೆಲ್ಲ ಮಾಡಿಕೊಡ್ಬೇಕು. ಏನೇನು ಸಾರಿಗೆ ಅನುಕೂಲ ದೊಡ್ಡದು ಏನೇನು ಬೇಕು ಅವನ್ನೆಲ್ಲವನ್ನು ಮಾಡ್ಕೊಡೋದು ಉತ್ತಮ ಅಂತ. ಅಂದರೆ ದಕ್ಷಿಣ ಮತ್ತು ವಿಧಾನಸಭಾ ಕ್ಷೇತ್ರ ಉತ್ತರಕ್ಕೆ ಹೋಲಿಸಿದ್ರೆ ಉತ್ತರ ಭಾಗದಲ್ಲಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಹೊಂದಿದೆ, ದಕ್ಷಿಣದಲ್ಲಿ ಜಾಸ್ತಿ ಅಭಿವೃದ್ಧಿನೇ ಹೊಂದಿಲ್ಲ. ಒಂದು ರೌಂಡ್ ನೋಡ್ಕೊಂಬರ್ರಿ ಸರ್ ನೀವು. ಉತ್ತರ ಭಾಗದಲ್ಲಿ ರೋಡ್ಗಳ ವ್ಯವಸ್ಥೆ ನೋಡ್ರಿ, ದಕ್ಷಿಣ ಭಾಗದಲ್ಲಿ ರೋಡ್ಗಳ ವ್ಯವಸ್ಥೆ ನೋಡ್ರಿ, ಆ ಕಡೆಗಿರೋ ಫೆಸಿಲಿಟೀಸ್ ನೋಡ್ರಿ, ಈ ಕಡೆಗಿರೋ ಫೆಸಿಲಿಟೀಸ್ ನೋಡ್ರಿ. ಆ ಸೈಡ್ ನೈಟ್ ನೀವು 12 ಗಂಟೆಗೆ ಹೋದ್ರೆ ಲೈಟಿನ ವ್ಯವಸ್ಥೆ ಪ್ರತಿಯೊಂದು ಕಡೆ ಐತಿ. ಈ ಕಡೆ ಅಟ್ಲೀಸ್ಟ್ ಇಲ್ಲಿ ಬುದಾಳ ದಾಟಿದ್ರೆ ಲೈಟಿನ ವ್ಯವಸ್ಥೆ ಇಲ್ಲ. ಯಾಕೆ ಸರ್ ಅದು ತಾರತಮ್ಯ ಯಾಕಂತ? ಸರ್ ತಾರತಮ್ಯ ಅವ್ರು ಈಗ ಗೆದ್ದಿದಾರಲ್ಲ ಅವ್ರನ್ನ ಕೇಳಬೇಕು. ಯಾಕಂದ್ರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಸರ್. ಇಷ್ಟು ದಿನ
ದಿನ ಗೆದ್ದಿದಾರಲ್ಲ ಅವ್ರು ಮಾಡಿದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮಾಡೋ ಅನುಕೂಲ ಏನಾದ್ರು ಅವನ್ನೆಲ್ಲ ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಅನುಕೂಲಗಳು ನೀನು ಮಾಡಬೇಕು. ಆ ಉತ್ತರ ಭಾಗದಲ್ಲಿ ನೋಡ್ರಿ ಯಾವ ಮಟ್ಟಕ್ಕೆ ಮಾಡಿದ್ದಾರೆ, ಈ ಭಾಗದಲ್ಲಿ ಇಲ್ಲ ಆ ಥರ. ಅದಕ್ಕೆ ಹೇಳುದು, ಯಾಕಂದ್ರೆ ಒಂದೇ ಪಕ್ಷ ಒಂದೇ ಕಡೆ ಬಂತು ಅಂದ್ರೆ ಜನಗಳು ಬಿಡಿ ಕೇಳಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಅಟ್ಲೀಸ್ಟ್ ಒನ್ ಟೈಮ್ ಏನಾದ್ರು ಚೇಂಜ್ ಮಾಡಿ ನೋಡಿದ್ರೆ ಇವ್ರು ಅಭಿವೃದ್ಧಿ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ಬೇಕ್ರ. ಇನ್ನೊಬ್ರಿಗೆ ಚಾನ್ಸ್ ಕೊಟ್ಟರೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತಾರೆ ಅನ್ನೋದು. ಜನಗಳು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಂದರೆ ಕುಟುಂಬದ ಪಾರುಪತ್ಯ ಮತ್ತು ಮುಂದುವರಿಯುತ್ತಾ ಸಮರ್ಥ ಅವ್ರಿಗೆ ಟಿಕೆಟ್ ಬೇಕಂತೇಳಿ ಈಗಾಗಲೇ ಸಚಿವರಾದಂಥ ಮಲ್ಲಿಕಾರ್ಜುನ ಅವರು ಪಟ್ಟು ಬಿದ್ದಿದ್ದಾರೆ. ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಬೇಕು, ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಈ ಕೆಲವೊಂದಿಷ್ಟು ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಬೇಕಂತಾರೆ. ಅದಕ್ಕೆ ತಾವು ಹೇಳೋದು ಏನು ಹೇಳ್ತಾರೆ ಸರ್? ಅವರಲ್ಲಿ ಸಮರ್ಥ ಅವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಅವ್ರವ್ರ ನಡುವಿಂದ ಏನು ಹೇಳೋಕ್ಕಾಗಲ್ಲ ಸರ್. ನಾವು ಏನು ಗೊತ್ತಾ, ಸಮರ್ಥ ಅವರು ಅನುಭವ ಇಲ್ಲ. ಎಲೆಕ್ಷನ್ ಈಗ ನಿಲ್ಬೋದು, ಮುಂದೆ ಗೆಲ್ಬೋದು, ಬಟ್ ಅದ್ರ ಅನುಭವ ಇಲ್ಲ. ಮನುಷ್ಯನಿಗೆ ಅನುಭವ ಇತ್ತು ಅಂತಂದ್ರೆ ಏನು ಬೇಕಾದ್ರೂ ಅವ್ನು ಮಾಡ್ಬೋದು. ಈಗ ಎಲೆಕ್ಷನಲ್ಲಿ ಗೆದ್ದು ಸುತ್ತಮುತ್ತ ಅಡ್ಡಾಡಿ ಮಾಡೋ ಅಂತ ಇದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಯಶವಂತ ಅಣ್ಣವ್ರು 4 ಟೈಮ್ 3 ಟೈಮ್ ಸೋತಿದ್ದಾರೆ, ಅಜಯ್ ಅಣ್ಣವ್ರು ಸೋತಿದ್ದಾರೆ. ಈಗಿನ ಸುತ್ತಮುತ್ತ ಜನರ ಜೊತೆ ಬೆರ್ತಿದ್ದಾರೆ ಇವರೆಲ್ಲ. ಇವ್ರು ಏನು ಮಾಡ್ತಾರೆ, ಎಲ್ಲ ಜನರದ್ದು ಏನೇನು ಅನುಕೂಲಗಳು ಅನಾನುಕೂಲಗಳು ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಕೊಟ್ಟು ಇವ್ರೇನಾದ್ರೂ ಗೆದ್ರೆ ಬಿಜೆಪಿಯಿಂದ ಎಲ್ಲ ಅನುಕೂಲಗಳು ಆಗ್ಬೋದು ಅನ್ನೋ ವ್ಯವಸ್ಥೆ ಇತ್ತಿಲ್ಲ ಅಷ್ಟೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ RTO ಸರ್ಕಲ್ನ ಏನೋ ಒಂದು ಹೋಟೆಲ್ನಲ್ಲಿದ್ದೇವೆ. ಈ ಬಾರಿಗೆ ಎಲೆಕ್ಷನ್ ಕಾವು ಹೇಗೆ ನಡೀತಾ ಇದೆ, ತದನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಒಲಿಯುತ್ತಾ ಅಂಥೇಳಿ ಇಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈ ಬಾರಿ ಎಲೆಕ್ಷನ್ ಹೇಗೆ ನಡೀತಾ ಇದೆ ಸರ್? ಈ ಸಲ ಎಲೆಕ್ಷನ್ ಹೆಂಗಂದರೆ, ಈಗ ನಾನು ಹೇಳೋದೇನೆಂದರೆ, ನಾನು JK ಮುಜಾಹಿದ್ ಖಾನ್, 41 ವರ್ಷ ಕಾಂಗ್ರೆಸ್ ರಾಜಕಾರಣಿ, 28 ಕಾರ್ಯಕ್ರಮ ಮತ್ತು 11 ಸಚಿವರಿಗೆ ಕರೆದು ಕಾರ್ಯಕ್ರಮ ಮಾಡಿರೋದು ಮನುಷ್ಯ ನಾನು. ಈಗ ನಾವು ಶಾಮನೂರು ಶಿವಶಂಕರಪ್ಪರಿಗೆ 6 ಸಲ ದಕ್ಷಿಣದಲ್ಲಿ 6 ಸಲ ಆಯ್ಕೆ ಮಾಡಿರ್ತೀವಿ ನಾವು. 6 ಸಲ ಅವರು MLA ಆಗಿರ್ತಾರೆ. ಹೇಳೋದೇನೆಂದರೆ, ನಮ್ಮ ದಾವಣಗೆರೆಯಲ್ಲಿ ನಾನು ಒಬ್ಬ ರಾಜಕಾರಣಿ, ಕಾಂಗ್ರೆಸ್ನಾಗೆ ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡಿ ನಾನು ಶಿವಶಂಕರಪ್ಪರ ಪರವಾಗಿ ನಾನು ಅವ್ರು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಇನ್ನೂವರೆಗೆ ಏನಂತ ಕೇಳಿಲ್ಲ, ನಮ್ಗೆ ಏನಪ್ಪ ಅಂತ ಕೇಳಿಲ್ಲ. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ನಾನು ಭಾಳ ಅಭಿಮಾನಿ. ಅವರು ಇವತ್ತಿಂದ ನೋಡ್ತಾ ಇಲ್ಲ, ನಾನು 1985 ಶ್ರೀಮಾನ್ SS ಮಲ್ಲಿಕಾರ್ಜುನ್ ಅವ್ರಿಗೆ ನೋಡ್ತಾ ಇರೋದು. ಅವರ ನಮ್ಮ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಸ್ವಲ್ಪರ ನಮಗೆ ಒಂದು ಅಧಿಕಾರ ಕೊಡಬೇಕು ಅಂತ ಇಲ್ಲ. ಮಲ್ಲಿಕಾರ್ಜುನ ಏನಪ್ಪ ಅಂದರೆ ನಮಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಪಸಂಖ್ಯಾತರ ಬರೀ ವೋಟ್ ಬ್ಯಾಂಕ್ ಸರ್ ಕಾಂಗ್ರೆಸ್ನವ್ರಿಗೆ? ಇಲ್ಲ, ವೋಟ್ ಬ್ಯಾಂಕ್ ಅಂತ ಏನಿಲ್ಲ. ನಾವು ಈ ಸಲ ಏನಪ್ಪ ಅಂದರೆ, ನಮ್ಮ ದಕ್ಷಿಣದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಯಾರೊಬ್ಬರು 4 ಓಟು ಕಾರ್ಪೊರೇಷನ್ನಾಗೆ ತೊಗೊಳಲ್ಲ. 3 ಸಲ ಅವರು MLC ಆಗಿರ್ತಾರೆ. ಅಬ್ದುಲ್ ಜಬ್ಬಾರ್ ಸಾಹೇಬರು, ಜಬ್ಬಾರ್ ಅವರು ಇದ್ದಾರೆ, ಖಾಲಿದ್ ಅವರು ಇದ್ದಾರೆ, ಸುಮಾರು ಆಕಾಂಕ್ಷಿಗಳಿದ್ದಾರೆ. ಆಮೇಲೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲೇಬೇಕಂತೇಳಿ ಪಟ್ಟು ಕೂಡ ಬಿದ್ದಿರ್ತಕ್ಕಂಥದ್ದು. ನಿಮಗೇನು ಅನ್ಸುತ್ತೆ ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಒಲಿಯುತ್ತಂತೀರಾ ಹೇಗೆ? ಮಲ್ಲಿಕಾರ್ಜುನ್ ಅವರು ಸಮರ್ಥ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಮಲ್ಲಿಕಾರ್ಜುನ್ ಅವ್ರು ಕೇಳಬೇಕಾದ್ರೆ ಈ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುವಂಥ ನಿರೀಕ್ಷೆಗಳು ಇದೆ ಅನ್ಸುತ್ತಾ ಸರ್ ನಿಮಗೆ? ಈಗ ನಾನು ಒಂದೇ ಮಾತಾಡ್ತೀನಿ ಸರ್. ಈಗ SS ಮಲ್ಲಿಕಾರ್ಜುನ್ ಅವರು ಇದರಲ್ಲ, ತನ್ನ ಮಗನಿಗೆ ಸಮರ್ಥಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮಂಥರ ಕಾರ್ಯಕರ್ತರಿಗೆ ಧೂಳಪಟ ಮಾಡಿ ನಮ್ಮಂಥರ ಕಾರ್ಯಕರ್ತರಿಗೆ ಅಧಿಕಾರ ಒಂದು ಕೊಟ್ಟಿಲ್ಲ. ಏನಾದ್ರು ಕೇಳಕ್ಕೆ ಹೋದರೆ ನಮಗೆ ಮಾತಾಡ್ಸಲ್ಲ. ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಅಭಿಮಾನಿಯಾಗಿ, ಶಿವಶಂಕರಪ್ಪರಿಗೆ ಅಭಿಮಾನಿಯಾಗಿ ನಾನು ಭಾಳಷ್ಟು ಅವ್ರ ಜೊತೆಗೆ ನನ್ನ ಟಿಪ್ಪು ಸುಲ್ತಾನ್ ಫೌಂಡೇಶನ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಮೈನಾರಿಟಿ ಆರ್ಗನೈಸೇಷನ್ ಮತ್ತು ಸಂಘದಿಂದ, ಮತ್ತು ಭಾಳಷ್ಟು ಸಂಘ, ಇನ್ನೊಂದಿದೆ ಸಂಘ, ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷೇಮ ಅಭಿವೃದ್ಧಿ ಅಲ್ಪಸಂಖ್ಯಾತರ ಮಹಾವೇದಿಕೆಯ ಸ್ಟೇಟ್ ಪ್ರೆಸಿಡೆಂಟ್. ನನಗೆ ಏನಂತ ಕೇಳಲ್ಲ. ಹೋದ್ಸಲಿ ನಾನು ಡೂಡಾ ಚೇರ್ಮನ್ ಕೇಳಿದ್ದೆ, ಡೂಡಾ ಕೊಡಿ ಅಂತೇಳಿ. ನಾನೇನು ಸುಮ್ಮನೆ ಕುತ್ಕೊಂಡಿಲ್ಲ. ನಾನು 41 ವರ್ಷದಿಂದ ಕಾರ್ಯಕ್ರಮ, ಸಂಘಟನೆ, ಹೋರಾಟ, ಪ್ರೊಟೆಸ್ಟ್ ಮಾಡಿಕೊಂಡೇ ಬಂದಿದ್ದೀನಿ. ನಾನೇನು ಸುಮ್ಮನೆ ಕೇಳಿಲ್ಲ. ನಮಗೆ ಭಾಳ ಅನ್ಯಾಯ ಆಗಿದೆ. ಕಾಂಗ್ರೆಸ್ನಾಗೆ ಏನೇನು ಮಾಡಿಲ್ದರಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವೇನು ಅಂತ ತಪ್ಪು ಮಾಡಿದ್ದೀವಿ ಅಂತ ನಾನು. ಅಂದರೆ ದುಡಿದಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಅಂತೀರಾ? ಕಾಂಗ್ರೆಸ್ನಾಗೆ ಬೆಲೆ ಇದೆ, ಇಲ್ಲ ಅಂತಲ್ಲ. ಅಂದರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಲೆ ಇಲ್ಲ ಅಂತೀರಾ? ಇಲ್ಲ, ನಾನು ಹೇಳೋದೇನಂದ್ರೆ ಬೆಲೆ ಇದೆ. ಏನಪ್ಪ ಅಂದರೆ ಕಣೆಗಣಿಸ್ತಾರೆ. ಈಗ ಹೇಳೋದೇನೆಂದರೆ, ದಾವಣಗೆರೆಯಲ್ಲಿ ಎಲ್ಲ ಮುಸ್ಲಿಮ್ಸ್
ಟಿಕೆಟ್ ಕೊಡಿ ನಮಗೆ ಕೊಡಿ ಅಂತ ಕೇಳ್ತಾರೆ. ನಾನು ಮನ್ಸು ಮಾಡಿದರೆ ಈಗ 4 ಕಾರ್ಪೊರೇಷನ್ನಾಗೆ ಓಟ್ ತೊಗೊಳಲ್ಲ, ಅವರು ಕೇಳ್ತಾನೆ, ನಾನೇ ಕೇಳಬಾರ್ದು. ನಾನು ಕೇಳ್ತೀನಿ, ಇಲ್ಲ ಅಂತಲ್ಲ, ನಂದು ಹಕ್ಕಿದೆ. 41 ವರ್ಷ ಸರ್ವಿಸ್ ಕೊಟ್ಟಿನಿ ನಾನು ಕಾಂಗ್ರೆಸ್ಸಿಗೆ. 28 ಕಾರ್ಯಕ್ರಮ, 11 ಸಚಿವರಿಗೆ ಕರೆದು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಸೇರಿಸಿ ಸರ್ವಧರ್ಮ ಸಮ್ಮೇಳನ ಟೈಮ್ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಅದ್ರ ಬಗ್ಗೆ ಡೌಟ್ ಇಲ್ಲ. ಆಮೇಲೆ ಸರ್ ಇನ್ನೊಂದು, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ಅಂದರೆ ನಿರ್ಣಾಯಕ ಮತಗಳ ನಿಮ್ಮದೇ. 80,000ಕ್ಕೂ ಹೆಚ್ಚು ಮತಗಳಿರ್ತಕ್ಕಂಥದ್ದು. ನಿಮಗೆ ಈ ಬಾರಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆದರೆ, ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೈ ತಪ್ಪಿದ್ದಾದರೆ ಏನು ಮಾಡ್ತಾರೆ ಸರ್ ನಿಮ್ಮ ಅಲ್ಪಸಂಖ್ಯಾತರು? ಯಾರಿಗೆ ಓಟ್ ಹಾಕ್ತಾರೆ? ಒಂದು ಮಾತು ಹೇಳ್ತೀನಿ, ನಮ್ಮ ದಾವಣಗೆರೆ ಇದೆಯಲ್ಲ ದಕ್ಷಿಣ, ಅದು ಕಾಂಗ್ರೆಸ್ ಬೆಲ್ಟ್. ಅದು ಯಾವತ್ತಿಗೆ ಶಾಮನೂರು ಶಿವಶಂಕರಪ್ಪಾಜಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಈಗ ಮುಸ್ಲಿಮ್ಸ್ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ. ಈಗ ಮುಸ್ಲಿಮ್ಸ್ ಕೇಳ್ತಾರಂದರೆ ಈಗ ಭಾಳ ಜನ 5-6 ಜನ ನನಗೆ ಕೊಡಿ ಅಂತ ಕೇಳ್ತಾರೆ. ನಾನು ಹೇಳೋದೇನೆಂದರೆ, ಫಸ್ಟ್ ನಮ್ಮ ಕಾಂಗ್ರೆಸ್ನಾಗೆ ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಆಗಲಿ, ಜಮೀರ್ ಅಹಮದ್ ಅವರಾಗಲಿ, ಫಸ್ಟ್ ನಿಷ್ಠಾವಂತ ಕಾರ್ಯಕರ್ತರು ಹೋರಾಟ ಮಾಡಿದ್ರಲ್ಲ, ಅವ್ರಿಗೆ ಗುರುತಿಸಿ ಅವ್ರಿಗೆ ಒಂದು ಸ್ಥಾನಮಾನ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕೊನೆಯದಾಗಿ ಸರ್, BJP ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅಥವಾ ಏನೇ ಕೊಟ್ಟರು ಕೂಡ ಇಲ್ಲಿ ಕಾಂಗ್ರೆಸ್ಸೇ ಬರೋದು ಅಥವಾ BJPಗೆ ಏನೋ ಪ್ಲಸ್ ಆಗುತ್ತಾ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ? ನೋಡಿ ಸರ್, ಮುಸ್ಲಿಮ್ಸ್ನಲ್ಲಿ ಯಾರಿಗೆ ಬೇಕಾದರೂ ಕೊಡ್ರಿ, ಅಭ್ಯಂತರ ಇಲ್ಲ. ಯಾರಿಗೆ ಬೇಕಾದ್ರೂ ಕೊಡಿ. ಅದರಲ್ಲಿ ಸಾದಿಕ್ ಪೈಲಾನು ಕೇಳ್ತಾ ಇದ್ದಾರೆ, ಮುಸ್ಲಿಂ ಸಮಾಜದ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಕಾರ್ಪೊರೇಟ್ರು. ಈಗ ಮೊನ್ನೆ ನಾನು ಹೋಗಿದ್ದೆ, ಎಲ್ಲೇ ನಿಮ್ಮ ಹದಡಿ ಕಡೆ ಎಲ್ಲ ಹೋಗಿದ್ದೆ. ಅಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಏನಂತಾರೆ, ಅಲ್ಪಸಂಖ್ಯಾತರಿಗೆ ಏನಾದ್ರು ನಾವು ಟಿಕೆಟ್ ಕೊಟ್ಟರೆ ನಾವೆಲ್ಲ ಕಾಂಗ್ರೆಸ್ಸಿಗೆ ಮತ ಚಲಾಯಿಸಿ ಒಂದು ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸಿಗೆ ಗೆಲ್ಲಿಸಿ ಅಂತ ನಮ್ಮ ಹಿಂದೂ ಬಾಂಧವರು ಹೇಳ್ತಾ ಇದ್ದಾರೆ. ಅದರಲ್ಲಿ SC ST ಇದ್ದಾರೆ, ಜನರಲ್ ಇದ್ದಾರೆ, OBC ಇದ್ದಾರೆ. ನಾನು ಮೊನ್ನೆ ಹೋಗಿ ನಾನು ಮಾತಾಡಿ ಬಂದಿದ್ದೀನಿ, ಭಾಳ ಜನ ಸೇರಿದ್ರು. ನೋಡ್ರಿ, ಈಗ ಮುಸ್ಲಿಮ್ಸ್ ಹಕ್ಕಿದೆ ಇಲ್ಲಿ, ಪಾಪ ಇಲ್ಲ ಅಂತಲ್ಲ. ಸುಮಾರು 1947 ವರ್ಷ 47ನಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇನ್ನೂವರೆಗೆ ಮುಸ್ಲಿಮ್ಸಿಗೆ ಟಿಕೆಟ್ ಯಾವುದೂ ನೀಡಿಲ್ಲ. ಈ ಸಲ ನಿಮ್ಮ ಮುಸ್ಲಿಮ್ಸಿಗೆ ಟಿಕೆಟ್ ಏನಾದ್ರು ಕೊಟ್ಟರೆ ಕೆಲಸ ಮಾಡ್ತೀವಿ ಅಂತಂತಾರೆ. ನಾನು ಹೇಳೋದೇನೆಂದರೆ, ಫಸ್ಟ್ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಅವರು ಫಸ್ಟ್ ಕಾರ್ಯಕರ್ತರಿಗೆ ಮಾತಾಡಬೇಕು, ಏನಂತ ಕೇಳಬೇಕು, ಕಷ್ಟ ಸುಖ ಕೇಳಬೇಕು. ಸುಮ್ಮನೆ ಎಲೆಕ್ಷನ್ ಟೈಮ್ನಾಗೆ ಯೂಸ್ ಮಾಡಿ ಲಾಸ್ಟಿಗೆ ಕೈ ಬಿಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಮೇಲೆ ಆ ಥರ ನಡೆದಿದ್ದೆ. ನಾನು ಹೇಳಬೇಕಂದ್ರೆ, ದಾವಣಗೆರೆಯಲ್ಲಿ ಭಾಳ ಸಲ ನಾನು ಶಾಂತಿ ಸಭೆ ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲಿ ಹಾಸ್ಬಾವಿ ಸರ್ಕಲ್ದಲ್ಲಿ. ಯಾಕೆ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮರಾಗಿ ಒಗ್ಗಟ್ಟಿಂದ ಒಂದು ತಾಯಿ ಮಕ್ಕಳಾಗಬೇಕು, ಯಾವ ಒಂದು ಗಲಾಟೆ ಆಗಬಾರ್ದು, ಯಾವ ಗಲಭೆ ಆಗಬಾರ್ದು, ಶಾಂತಿ ಇರಬೇಕು, ದಾವಣಗೆರೆ ಅಭಿವೃದ್ಧಿ ಆಗಬೇಕಂತ ನನ್ನ ಮನಸ್ಸಿನಾಗೆ. ನಾನು ಏನಪ್ಪ ಮಲ್ಲಿಕಾರ್ಜುನ್ಗೆ ಆಸ್ತಿ ಕೇಳ್ತಾ ಇಲ್ಲ, ಅವ್ರು ಶಿವಶಂಕರಪ್ಪರಿಗೆ ಏನೂ ಕೇಳಲಿಲ್ಲ. ನಾನು ಕೇಳಿದ್ದೇನು, ನನಗೆ ಇಷ್ಟು ದಿನ ನಿಮ್ಮ ಹಿಂದೆ ನಾನು ಬೆಂಬಲ ಕೊಟ್ಟಿದ್ದಕ್ಕೆ ನನಗೆ ಒಂದು ಡೂಡಾ ಚೇರ್ಮನ್ ಮಾಡಿ ಅಂತ ನಾನು ಕೇಳಿದ ತಪ್ಪೇನಿಲ್ಲ. ನಾನೊಬ್ಬ ಅಲ್ಪಸಂಖ್ಯಾತರು, ಮುಸ್ಲಿಮ್ಸ್, ನಾನು ಅವ್ರಿಗೆ ದುಡಿದಿದ್ದೀನಿ ಅಂತ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಏನಿಲ್ಲ. ಏನಾರು ಮುಸ್ಲಿಮ್ಸಿಗೆ ಟಿಕೆಟ್ ನೀಡಿದರೆ ಮುಸ್ಲಿಮ್ಸಿಗೆ ಮಾಡ್ತೀನಿ. ಏನಾರು ಕಾಂಗ್ರೆಸ್ನಾಗೆ ಅಲ್ಲ ಸಮರ್ಥ ಅಂತಲ್ಲ, ಕಾಂಗ್ರೆಸ್ನಾಗೆ ಯಾರು ಟಿಕೆಟ್ ಕೊಡಲಿ, ನಾನು ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಬಿಟ್ಟು ನಾನು ಹೋಗಲ್ಲ. ಯಾಕಂದರೆ ನಾನು ಕಾಂಗ್ರೆಸ್ನಾಗೆ 41 ವರ್ಷ ಸೀನಿಯರ್ ಲೀಡರ್, 28 ಕಾರ್ಯಕ್ರಮ, 11 ಸಚಿವರಿಗೆ ಮಾಡಿರೋದು ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ನಾನು ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ. ಈಗ ನಾನು ಒಂದು ಮಾತು ಹೇಳೋದೇನೆಂದರೆ, MLC ಜಬ್ಬಾರ್ ಸಾಹೇಬರು ದಾವಣಗೆರೆಯಲ್ಲಿ 3 ಸಲ ಅವ್ರಿಗೆ MLC ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಅವ್ರಿಗೆ 3 ಸಲ MLC ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಮತ್ತು ಇವ್ರಿಗೆ ಅಂದರೆ ಬೇರೆ ಮುಸ್ಲಿಮ್ಸ್ ಇಲ್ಲ ಏನು, ಇವರೊಬ್ಬರೇನು ಮುಸ್ಲಿಮ್ಸ್ ಇರೋದು. ಭಾಳ ಜನ ಇದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ, ನಿಷ್ಠಾವಂತ ಕಾಂಗ್ರೆಸ್ ಅಭಿಮಾನಿಗಳು ಇದ್ದಾರೆ. ಬರೇ ಜಬ್ಬಾರ್ ಸಾಹೇಬರು ದಾವಣಗೆರೆಯಲ್ಲಿ ಜನಕ್ಕೆ ಮಿಸ್ಗಟ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ಎಲ್ಲ ನಾವು ಹಿಂದೂ ಮುಸಲ್ಮಾನರು ಒಗ್ಗಟ್ಟಿಂದ ಅಣ್ಣ ತಮ್ಮರಾಗಿದ್ದೀವಿ. ಇಲ್ಲಿ ಏನೋ ಒಂದು ಸ್ವಲ್ಪ ಮೊನ್ನೆ ಒಂದು ಮೆಸೇಜ್ ಬಂದಿದ್ದೆ, ಎಲ್ಲ ಅಲ್ಪಸಂಖ್ಯಾತರು ಒಂದಾಗ್ತಾ ಇದ್ದಾರೆ ಅಂತ. ದಯವಿಟ್ಟು ಜಬ್ಬಾರ್ ಸಾಹೇಬ್ರಿಗೆ ಹೇಳೋದೇನೆಂದರೆ, ನೀವು 3 ಸಲ MLC ಆದ್ರಲ್ಲ, ಅಲ್ಪಸಂಖ್ಯಾತರಿಗೆ ನಾನು ಅದು ಕೊಟ್ಟಿದ್ದೀನಿ, ಖಬ್ರಸ್ತಾನ್ ಕೊಟ್ಟಿದ್ದೀನಿ, ಮಸೂತಿಗೆ ನಾನು ಗ್ರಾಂಟ್ ಕೊಟ್ಟಿದ್ದೀನಿ, ದರ್ಗಾ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನೀವು
ಅದು ಏನಾರು ಮಾಡಿದರೆ ಅದು ಡಾಕ್ಯುಮೆಂಟ್ ತಂದುಕೊಡ್ಬೇಕು. ಫಸ್ಟ್ ಡಾಕ್ಯುಮೆಂಟ್ ತಂದುಕೊಡ್ಬೇಕು. ಡಾಕ್ಯುಮೆಂಟ್ ಕೊಟ್ಟಿದ ಮೇಲೆ ನಾನು ನಿಮಗೆ ಮಾಡಿದ್ದೇನೆ ಅಂತ ಹೇಳ್ತೀನಿ. ಅಂದ್ರೆ ಸುಮ್ಮನೆ ಹೇಳ್ತಾರೆ ನಾನು ಆ ಕೆಲಸ ಮಾಡಿದ್ದೇನೆ ಈ ಕೆಲಸ ಹೇಳ್ತಾರೆ ಅವ್ರು, ಭಾಳ ಹೇಳ್ತಾರೆ. ಜಬ್ಬಾರ್ ಸಾಹೇಬ್ರು ಹೆಂಗಂದ್ರೆ, ನಾನು ಒಂದು ಮಾತು ಹೇಳ್ತೀನಿ ಸಾಹೇಬ್ರೆ, ನಾನು ಒಂದು ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡಿದ್ದೆ 2002ನಲ್ಲಿ. ಸುಮಾರು ಒಂದು 25,000 ಜನ ಸೇರಿದ್ರು. ಅದರಲ್ಲಿ ದಾಸ್ಕರಿಯಪ್ಪ, ಚಿತ್ರದುರ್ಗ ಮುರುಘರಾಜನ ಸ್ವಾಮಿ, ಮೃತ್ಯುಂಜಯ ಸ್ವಾಮಿ ಮತ್ತು ನಮ್ಮ CK ಮುಸ್ತಾಕ್ ಅಹಮದ್ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷ ಸೈಯದ್ ಸೈಫುಲ್ಲಾ, ಭಾಳಷ್ಟು ಜನ ಕರೆದು ನಾನು ಕಾರ್ಯಕ್ರಮ ಮಾಡಿದೆ. ಅವಾಗೆ ಜಬ್ಬಾರ್ ಸಾಹೇಬರು ಬಂದು ನಮ್ಮ ಕೈಯಿಂದ ಸನ್ಮಾನ ಮಾಡಿಸ್ಕೊಂಬಿಟ್ರು. ನಾವು ನಮ್ಮ ಸಮಾಧಾನ ಅಂಥೇಳಿ ನಾನು ಸನ್ಮಾನ ಮಾಡಿಬಿಟ್ಟೆ. ಇವರು ಡಿಲ್ಲಿಗೆ ಹೋಗಿ ಎಲ್ಲ ಮುಸ್ಲಿಂ ನಮಗೆ ಸಮಾಜ ನನಗೆ ಸನ್ಮಾನ ಮಾಡಿ ಒಂದು ಗೌರವ ನೀಡಿದ್ದಾರೆ ಅಂಥೇಳಿ ಡಿಲ್ಲಿಯಲ್ಲಿ ಹೋಗಿ ಲಾಬಿ ಮಾಡಿಬಿಟ್ರು ಇವರು. ನಮಗೆ ಏನು ಮಾಡಿಲ್ಲ. ಮತ್ತು ಒಂದು ದಿನ ಬಂತು, ಒಂದು ದಿನ ಅವ್ರು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಮನೆಗೆ ಬರ್ತಾರೆ. ನಾನು ಮನೆಗೆ ನಾಷ್ಟ ಮಾಡ್ತಾ ಇರ್ತೀನಿ. ನಮ್ಮ ತಂದೆಯವರು ಲೇಟ್ ಮೊಹಮ್ಮದ್ ಅಲಿ ಜಿನ್ನಾ ಖಾನ್ ಅವ್ರ ಮಗ, ನಾನು ಹಿರೇ ಮಗ. ಏನಿಲ್ಲ, ಮುಸ್ಲಿಂ ಸಮಾಜ ಸೇರಕ್ಕೆ ತಯಾರಿಲ್ಲ, ದಯವಿಟ್ಟು ಸ್ವಲ್ಪ ಜನಕ್ಕೆ ಸೇರಿಸ್ರಿ. ನಾನೇನು ಅಂದೆ ಅಂದರೆ, ನೋಡ್ರಿ ಸಪೋರ್ಟ್ ಮಾಡ್ತೀವಿ ನಾವು, ಇಲ್ಲ ಅಂತಲ್ಲ, ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನೀವು ಈಗ ಅಧ್ಯಕ್ಷರಾಗಿದ್ರಲ್ಲ, ನಮಗೇನು ನೀವು ಕೊಡ್ತೀರಾ ಈ ಸ್ಥಾನ ಅಂತ ಕೇಳಿದೆ. ಜಬ್ಬಾರ್ ಸಾಹೇಬರು ನಮ್ಮ ತಂದೆಯವರು ಇವತ್ತು ತೀರ್ಕೊಂಡು ಅವ್ರು ದೇವರಿಗೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಸಾಕ್ಷಿ ಇದ್ದಾರೆ. ಏನಿಲ್ಲ, ಜಿಲ್ಲಾ ಉಪಾಧ್ಯಕ್ಷ ನಾನು ಕಾಂಗ್ರೆಸ್ನಲ್ಲಿ ಮಾಡ್ತೀನಿ ನಿಮಗೆ ಅಂಥೇಳಿ ಮುಜಾಹಿದ್ ಖಾನ್ ಭರೋಸೆ ಇಡ್ರಿ ಅಂತ ಹೇಳಿದರು. ಅದರಲ್ಲಿ ಇದೇ ಬಾಬೂಜಿ ಅಡಿಟೋರಿಯಂ ಇದೆಯಲ್ಲ ಹೈಸ್ಕೂಲ್ ಫೀಲ್ಡ್ ಪಕ್ಕದಲ್ಲಿ, ನಾನು ಎಲ್ಲ ಮುಸ್ಲಿಮ್ಸಿಗೆ 5,000 ಜನಕ್ಕೆ ಸೇರಿಸಿ ಅವ್ರ ಮರ್ಯಾದೆ ಉಳಿಸಿ. ನಾನು ಅವ್ರಿಗೆ ಫಸ್ಟ್ ಏನಪ್ಪ ಅಂದರೆ, ಅವರೆಲ್ಲ ರಿಲೇಷನ್ಗೆ ಮಾಡ್ತಾ ಇರೋದು. ಜಬ್ಬಾರ್ ಅವ್ರಿಗೆ ಈ ಬಾರಿ ಬೇಡ ಜಬ್ಬಾರ್ ಅವರು. ಜಬ್ಬಾರ್ಗೆ ಯಾಕ್ರಿ 3 ಸಲ ಯಾರಿಗೆ ಕೊಡ್ಬೇಕಂತೀರಿ? ನೋಡಿ ಸರ್, ಮುಸ್ಲಿಮ್ಸ್ನಲ್ಲಿ ಭಾಳಷ್ಟು ಆಕಾಂಕ್ಷಿಗಳು ಇದ್ದಾರೆ. ನಾನು ಆಕಾಂಕ್ಷಿನೇ. ನಾನು ಮನ್ಸು ಮಾಡಿದರೆ ಹೇಳ್ಬೋದು ಮೀಡಿಯಾಗೆ ಕರೆದು, ಸರ್ ನನಗೆ ಟಿಕೆಟ್ ಕೊಡಿ ಅಂತೇಳಿ. ನಾನು MLC ಕೇಳ್ತಾ ಇದ್ದೀನಿ, MLC ಕೊಡಿ ನನಗೆ ಅಂತೇಳಿ. ಯಾಕಂದ್ರೆ ನಂದು ಹಕ್ಕಿದೆ. ಕಾಂಗ್ರೆಸ್ನಾಗೆ ಹೋರಾಟ ಇದೆ. 41 ವರ್ಷ ಸರ್ವಿಸ್ ಕೊಟ್ಟಿನಿ. 11 ಸಚಿವರಿಗೆ ಕರೆದಿದ್ದೀನಿ. ಮಲ್ಲಿಕಾರ್ಜುನ್ ಮಗ ಅವ್ರಿಗೆ ಕೊಟ್ಟರೆ ತಾವು ಎಲೆಕ್ಷನ್ ಓಟ್ ಅವ್ರಿಗೆ ಹಾಕ್ತಾರಾ ಹೇಗೆ? ನಾನು ಹೇಳೋದೇನೆಂದರೆ, ಮಲ್ಲಿಕಾರ್ಜುನ್ ಅವರು ನಮಗೆ ಫಸ್ಟ್ ಗುರುತಿಸ್ಬೇಕು, ನಮಗೆ ಕರಿಬೇಕು. ಅಂದ್ರೆ ಈ ನಿಮ್ಮ ಭಾಗದಲ್ಲಿ SDP ಆಗಿರ್ಬೋದು, MIM, ಈ ಭಾಗದಲ್ಲಿ ಇವಾಗ ಹೇಗೆ ಪಕ್ಷ ಅಂತ ಒಂದು ಮಾತು ಹೇಳ್ತೀನಿ ಸರ್, SDP ಆಗಲಿ, ಸಮಾಜವಾದ ಪಾರ್ಟಿ ಆಗಲಿ, JDS ಆಗಲಿ, ಇಲ್ಲಿ ಎಲ್ಲ ಜನ ನೋಡಿಬಿಟ್ಟಿದ್ದಾರೆ ಅವ್ರದ್ದು. ಅವ್ರು ಏನಪ್ಪ ಅಂದರೆ 5,000 ದಾಟಲ್ಲ. ಅವರು 5,000 ದಾಟಲ್ಲ. ಕೊನೆಯದಾಗಿ ಸರ್, ಲಾಸ್ಟು ಈ ಬಾರಿ ಕಾಂಗ್ರೆಸ್ ಭದ್ರಕೋಟೆ BJP ಪಾಲಾಗುತ್ತಂತೇಳಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಅದು ಆಗುತ್ತೋ ಹೇಗೆ? ಒಂದು ಮಾತು ಹೇಳ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಯಾವತ್ತಿಗೆ ಭದ್ರಕೋಟೆನೆ, ಬೇರೆ ವಿರುದ್ಧ BJP ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ನಮ್ಮ ದಾವಣಗೆರೆಯಲ್ಲಿ ಭಾಳ ಅಷ್ಟು ಕೆಲಸ ಇನ್ನೂ ನಡೆಯಲಿದೆ. ಈಗ ಉತ್ತರದಲ್ಲಿ ರೂಪಾಯಿ ಕೆಲಸ ಆಗಿದೆ ಅಂತ ಹೇಳ್ತಾರೆ, ರೂಪಾಯ. ಇಲ್ಲಿ ನಾಲ್ಕಣೆನೂ ಆಗಿಲ್ಲ ಅಂತ ಹೇಳ್ತಾರೆ ಜನ. ಸತ್ಯ ಅದು. ಈಗ ನಮ್ಮ ಭಾಷಾನಗರ ಆಗಲಿ, ಬಿಡಿ ಲೇಔಟ್ ಆಗಲಿ, ರಜಾಲ್ ಮುಸ್ತಫಾ ನಗರ ಆಗಲಿ. ಇನ್ನೊಂದು ಪ್ರಶ್ನೆ, ಈಗ ರಜಾಲ್ ಮುಸ್ತಫಾ ನಗರದಲ್ಲಿ 8,000 to 10,000 ವೋಟ್ ಅದಾವು. ಅದು ಉತ್ತರಾಗೆ ಭಾಳ ದಿವಸದಿಂದ ಸೇರಿಕೊಂಡು ಇದೆ. ಈಗ ನಾವು ದಕ್ಷಿಣಕ್ಕೆ ಸೇರಿಸ್ಬೇಕಂತೇಳಿ ನಮ್ಮ ಹೋರಾಟ ಜಾರಿ ಇದೆ. ಅಂದರೆ ಈ ಬಾರಿಗೆ ನೀವು ಯಾರೇ ಏನಾದರೂ ಕೂಡ ಕಾಂಗ್ರೆಸ್ಸೇ ಇಲ್ಲಿ ಇರೋದಂತ? ಇಲ್ಲ, ನಾನು ಹೇಳ್ತೀನಲ್ಲ, BJPಗೆ ಯಾವುದೂ ಅವಕಾಶ ಇಲ್ಲ. ಅವಕಾಶ ಇಲ್ಲೇ ಇಲ್ಲ. ಕಾಂಗ್ರೆಸ್ ನಮ್ಮ ದಕ್ಷಿಣದಲ್ಲಿ ಒಂದು ಹೋರಾಟ ಇದೆ. ಆಮೇಲೆ ಇನ್ನೊಂದು, SM ಕೃಷ್ಣ ಸರ್ಕಾರದಲ್ಲಿ ಶ್ರೀಮಾನ್ SS ಮಲ್ಲಿಕಾರ್ಜುನ್ ಸಾಹೇಬರು ಆಶ್ರಯ ಸಮಿತಿ ಮತ್ತು ಆಶ್ರಯ ಮನೆಗಳು ಕೊಟ್ಟರು 10,000 ಅಂತ ಹೇಳ್ತಾರೆ. ಆಮೇಲೆ ನೀರು ಇದ್ದಿಲ್ಲ ದಾವಣಗೆರೆಗೆ ಕುಡಿಯೋಕ್ಕೆ, ಅದು ನಾನು ಒಪ್ತೀನಿ. ಆ ನೀರು ಕುಂದಾಡಕೆರೆಗೆ ಹೋಗಿ ಜನ ಇಲ್ಲೇ ಹರಿಹರಗೆ ಹೋಗಿ ನೀರು ತರ್ತಿದ್ರು. ಅದೇ ಕುಂದಾಡಕೆರೆ ಏರಿಯಾ ಮಾಡಿ ಅಲ್ಲಿ ನೀರಿಂದ ಒಂದು ಮಲ್ಲಿಕಾರ್ಜುನ ವ್ಯವಸ್ಥೆ ಮಾಡಿದರು. ಇದೆಲ್ಲ ಮಾಡಿದ್ದಾರೆ. ಕಾರ್ಯಕರ್ತರು ಕಣ್ಣಿಗೆ ಕಾಣಲ್ಲ ಅವ್ರಿಗೆ. ಎಲೆಕ್ಷನ್ ಟೈಮ್ನಾಗೆ ಅಷ್ಟೇ ವೋಟ್ ಬ್ಯಾಂಕ್, ಬಾಕಿ ಟೈಮ್ನಾಗೆ ಮಾಡಲ್ಲ ಅವರು. ನಾನು ಭಾಳ ಸಲ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಸಾಹೇಬ್ರೇ, ನನಗೆ 59 ವರ್ಷ, ನಾನು ನಿಮ್ಮ ವಯಸ್ಸಿನನು, ನೀವು ನಮ್ಮಂಥವ್ರಿಗೆ ದಯವಿಟ್ಟು ಅಧಿಕಾರ ಕೊಡ್ರಿ.
ಈಗ 94ರಿಂದ ನಾನು ಶಿವಶಂಕರಪ್ಪರ ಜೊತೆಗಿದ್ದೀನಿ. ಅವ್ರಿಗೆ ನಾನು ಭಾಳ ಬೆಂಬಲ ಕೊಟ್ಟಿನಿ. ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಹೇಳಿ, ಯುವಕರಿಗೆಲ್ಲ ಹೇಳಿ ಒಗ್ಗಟ್ಟಿಂದ ನಾನು ಅವರಿಗೆ ಕೆಲಸ ಮಾಡಿದ್ದೀನಿ. ಎಸ್ ಸರ್. ಅಂದರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊತಾರೆ. ನಮಗೆ ಯಾವುದೇ ರೀತಿಯ ಅವಕಾಶಗಳನ್ನು ಇಲ್ಲಿ ಕೊಡಲ್ಲ, ಯಾಕಂದರೆ ಗುರುತಿಸೋದೇ ಇಲ್ಲ. ಈ ರೀತಿ ಅಂತಂದರೆ ನಮಗೆ ತುಂಬ ಕಷ್ಟವಾಗುತ್ತೆ. ಈ ರೀತಿ ಮುಂದುವರೆದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಎದುರಿಸಬೇಕಾಗತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ.